ಕೊಡುತ್ತೆ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಮಮಂದಿರ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನೆಗೆ ಅಯೋಧ್ಯೆ ಸಜ್ಜಾಗ್ತಾ ಇದೆ. ಆಹ್ವಾನ ನೀಡೋದ್ರಲ್ಲೂ ರಾಜಕೀಯ ನಡೀತಾ ಇದೆಯಾ ಅನ್ನೋ ಚರ್ಚೆಯೂ ಶುರುವಾಗಿದೆ. ಈ ಮಧ್ಯೆ ಮಂದಿರ ಉದ್ಘಾಟನೆ ವೇಳೆ ರೈಲುಗಳಲ್ಲಿ ಸಂಚಾರ ಮಾಡಬೇಡಿ ಎಂಬ ವಿವಾದ ಎದ್ದಿದ್ದು ಸಾರ್ವಭೌಮತೆಗೆ ಧಕ್ಕೆ ತರೋ ಕೆಲಸ ಆಗ್ತಾ ಇದೆ. ಉತ್ತರ ಪ್ರದೇಶದ ಅಯೋಧ್ಯೆ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿದೆ. ಅಯೋಧ್ಯೆಯ ಬೀದಿ ಬೀದಿಗಳು ಸಿಂಗಾರಗೊಳ್ಳುತ್ತಿವೆ. ಶ್ರೀರಾಮ, ಹನುಮನ ಸ್ಟಿಕ್ಕರ್ಗಳನ್ನು ವಿಮಾನ, ರೈಲು, ಬಸ್ ನಿಲ್ದಾಣಗಳಲ್ಲಿ ಅಂಟಿಸಲಾಗ್ತಿದೆ. ಈ ಮಧ್ಯೆ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಮಂದಿರ ನಿರ್ಮಾಣದ ಕಾರ್ಯಗಳ ಪರಿಶೀಲನೆ ನಡೆಸಿದ್ರು. ಗಣ್ಯರ ವಿಶ್ರಾಂತಿ ತಾಣ, ದಾಸೋಹ ಕೇಂದ್ರ, ಆಹ್ವಾನ ಮಂದಿರ ಸೇರಿ ದೇವಸ್ಥಾನದ ಎಲ್ಲಾ ನಿರ್ಮಾಣಗಳಲ್ಲೂ ಪರಿಶೀಲಿಸಿದ್ರು. मंदिर मार्ग है, उसकी तैयारी, मंदिर मार्ग पर जो हमारे गेट लग रहे हैं, जो सुरक्षा की दृष्टि से अत्यंत आवश्यक हैं, जो हमारे श्रद्धालु यहाँ पर चलेंगे उनके लिए पैदल चलने के लिए धूप, वर्षा, इसके लिए राहत क्या हो, तो जो कैनेपी बनाई गई है, तैयार किया गया है. ಅಯೋಧ್ಯೆ ಏರ್ಪೋರ್ಟ್ಗೆ ಈಗಾಗಲೇ ವಿಮಾನಗಳ ಸಂಚಾರ ಶುರುವಾಗಿದ್ದು ಉದ್ಘಾಟನೆ ದಿನ ಬರುವ 100ಕ್ಕೂ ಹೆಚ್ಚು ವಿಮಾನಗಳ ನಿರ್ವಹಣೆಗೆ ಇದೀಗ ಏರ್ಪೋರ್ಟ್ ಅಧಿಕಾರಿಗಳ ಚಿಂತೆಗೆ ಕಾರಣ. ಹೀಗಾಗಿ ಟ್ರಸ್ಟ್ನೊಂದಿಗೆ ವಿಮಾನಯಾನ ಅಧಿಕಾರಿಗಳ ಸಭೆ ಮಾಡಿದ್ರು. ಹೆಚ್ಚು ವಿಮಾನಗಳ ಬರೋ ಸವಾಲನ್ನು ಹೇಗೆ ನಿಭಾಯಿಸುವುದು ಅನ್ನೋ ಬಗ್ಗೆ ಪರಾಮರ್ಶೆ ನಡೆದಿದೆ. ಇನ್ನು ಅಯೋಧ್ಯೆಗೆ ನಿತ್ಯವೂ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆ ಏನಾಗಿಲ್ಲ. ಎಂದಿನಂತೆಯೇ ಭಕ್ತರು ಹನುಮನ ದರ್ಶನಕ್ಕೆ ಬರುತ್ತಿದ್ದಾರೆ. ಹನುಮಾನ್ ಗಡಿ ಆವರಣ, ಮುಂಭಾಗ ಹಾಗೂ ಅಂಗಡಿಗಳ ಮುಂದೆ ತೀವ್ರ ತಪಾಸಣೆ ಮಾಡಲಾಗ್ತಿದೆ. ಭಕ್ತರಿಗೆ ಅನುಕೂಲಕರ ವಾತಾವರಣ ಮೂಡಿದೆ. पहले हमारा चेकअप हुआ, फिर हमें दर्शन के लिए लेकर के गए. दर्शन में कोई धक्का मुक्की, किसी तरह की कोई दिक्कत नहीं हुई. आराम से दर्शन करने दिए, फोटो लेने दी, वीडियो कॉल करने दी. बड़ा अच्छा लगा हमें. ಅಯೋಧ್ಯೆ ಪ್ರತಿಷ್ಠಾಪನೆ ದಿನ ಬರೋ ಭಕ್ತರಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಕೂಡ ಪ್ರಸಾದವಾಗಲಿದೆ. ಪ್ರಾಣ ಪ್ರತಿಷ್ಠಾಪನೆ ದಿನ ಅಯೋಧ್ಯೆಗೆ ಬರುವ ಭಕ್ತರಿಗೆ ನೀಡುವ ಸಲುವಾಗಿ ತಿರುಪತಿಯಲ್ಲಿ ಲಡ್ಡು ತಯಾರಾಗ್ತಿದೆ. ಮುಸ್ಲಿಮರು ರೈಲುಗಳಲ್ಲಿ ಸಂಚಾರ ಮಾಡುವುದು ಅಪಾಯ. ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನೆ ದಿನ ಎಚ್ಚರ ಎಚ್ಚರ. ಸದಾ ಒಂದಲ್ಲ ಒಂದು ವಿವಾದ ಮೈಮೇಲೆ ಎಳೆದುಕೊಳ್ಳುವ ಎಐಯುಡಿಎಫ್ ಮುಖ್ಯಸ್ಥ ಸಂಸದ ಬದ್ರುದ್ದೀನ್ ಅಜ್ಮಲ್ ಮತ್ತೊಂದು ವಿವಾದದ ಹೇಳಿಕೆ ನೀಡಿದ್ದಾರೆ. ಅಸ್ಸಾಂನ ಬರ್ಪೇಟಾದಲ್ಲಿ ಮಾತನಾಡಿ ಈ ವಿವಾದ ಎಬ್ಬಿಸಿದ್ದಾರೆ. हमारे मुसलमान भाई 20 तारीख का लिए 24-25 तारीख केहू से ट्रेन पूरा भारत वर्ष राम जन्मभूमि मुक्ति रखा हुई गाड़ी, बस, ट्रेन, स्पेशल ट्रेन, प्लेन सब बीजेपी प्लान बहुत बड़ो एटारे আমরা ফ্লাইং প্রফাইল করতে লাগবো. ಎಐಯುಡಿಎಫ್ ಸಂಸದ ಬದ್ರುದ್ದೀನ್ ಅಜ್ಮಲ್ ವಿವಾದಾತ್ಮಕ ಮಾತಿಗೆ ಬಿಜೆಪಿ ಕೆಂಡುವಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು, ಕರ್ನಾಟಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇದೊಂದು ದೇಶದ ಶಾಂತಿ ಕದಡೋ ಹುನ್ನಾರದ ಮಾತು ಎಂದಿದ್ದಾರೆ. जनवरी 22 तारीख का प्राण प्रतिष्ठा में चाहे वो ईसाई हो, चाहे मुस्लिम हो, जैन हो, बौद्ध हो, पूरे हिंदू समाज हो, सब मिलकर के दिया जलाकर श्री राम का स्वागत सबको करना चाहिए, क्योंकि राम भारतवर्ष का प्रतीक है, एक धर्म का नहीं है. This is policy and strategy of Congress to alienate the minorities from the mainstream. They are creating fear. They are fear mongers. Nothing of that sort will happen. Everything will be peaceful. I request everybody to do all their normal works, and those who believe should do puja on Rama that day.